ಅನಿವಾಸಿ ಡ್ರಾಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಮೆರಿಕದಲ್ಲಿ ಕೂಡ ಕನ್ನಡದ ಕಂಪನ್ನ ಸೂಸುತ್ತಾ ಇರುವಂತಹ ಅಮೆರಿಕದಲ್ಲಿ ನಾಟಕದ ಗೀಳನ್ನು ಹಚ್ಚಿಕೊಂಡು ಆ ನಾಟಕದ ಗೀಳನ್ನ ಈಗ ನಮ್ಮ ಕನ್ನಡ ನಾಡಿನವರೆಗೂ ಪಸರಿಸ್ತಾ ಇರುವಂತಹ ರಂಗಧ್ವನಿಯ ರಂಗಭೂಮಿಯ ಚಟುವಟಿಕೆಯನ್ನ ನಿಮ್ಮ ಮುಂದಿಡುವಂತಹ ಕಾರ್ಯಕ್ರಮವೇ ಈ ಅನಿವಾಸಿ ಡ್ರಾಮಾ. ಅನಿವಾಸಿ ಡ್ರಾಮಾ ಹೆಸರೇ ಹೇಳುವಂತೆ ಅನಿವಾಸಿ ಕನ್ನಡಿಗರು ಅಮೆರಿಕದಲ್ಲಿ ನಾಟಕವನ್ನ ಮಾಡಿಕೊಂಡು ನಮ್ಮ ಕನ್ನಡದ ಕಂಪನ್ನ ಪಸರಿಸ್ತಾ ಇದ್ದಾರೆ. ಅಂತಹ ರಂಗಧ್ವನಿಯ ರಂಗ ತಂಡ ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದೆ. ಬನ್ನಿ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ರಂಗಧ್ವನಿಯ ಮುಖ್ಯಸ್ಥರಾಗಿರುವಂತಹ ವೃತ್ತಿಯಲ್ಲಿ ಕಂಪ್ಯೂಟರ್ ಕನ್ಸಲ್ಟೆಂಟ್ ಆಗಿರುವಂತಹ ವಲ್ಲೀಶ್ ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ವಲ್ಲೀಶ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ವೃತ್ತಿಯಲ್ಲಿ ಎಂಜಿನಿಯರ್ ಇವರು ಡಾಕ್ಟರ್ ಜಗನ್ನಾಥ್ ಶಂಕಂ ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವೃತ್ತಿಯಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತವರು, ಆದರೆ ನಾಟಕದ ಗೀಳು ಅವರನ್ನ ಬಿಡ್ತಾ ಇಲ್ಲ, ಸೋಮಶೇಖರ್ ಹೊಸಕೆರೆ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ವೈದ್ಯರು ವೃತ್ತಿಯಲ್ಲಿ, ಆದರೆ ನಾಟಕದಿಂದಲೇ ಬೇರೆಯವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಡಾಕ್ಟರ್ ಕವಿತಾ ಕೊಟ್ರಪ್ಪ ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಮೊದಲಿಗೆ ನಾನು ವಲ್ಲೀಶ್ ಅವ್ರನ್ನ ಕೇಳಲೇಬೇಕು. ಸಾಕಷ್ಟು ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇರುವಂತಹ ವಲ್ಲೀಶ್ ಅವರು. ವಲ್ಲೀಶ್ ಅವರೇ, ಈ ನಾಟಕದ ಗೀಳು ಕಂಪ್ಯೂಟರ್ ಕನ್ಸಲ್ಟೆಂಟು ಎಲ್ಲಿಂದ ಎಲ್ಲಿ ಸಂಬಂಧ ಹೆಂಗ್ ಉಟ್ಕೊಳ್ತು ಅಂತ ಮೊದಲು ಹೇಳೋದಾದ್ರೆ ಅಮೆರಿಕ ಹೋಗೋರೆಲ್ಲ ಕಂಪ್ಯೂಟರ್ ಗೀಳಿರೋರೆ ಅಲ್ಲಿದೆ, ಅಂದರೆ ಕಂಪ್ಯೂಟರ್ ಕೂಲಿಗಳ ಥರನೇ ಹೋಗೋದು ನಾವು. ಸೊ ಅಂತಹ ಕಂಪ್ಯೂಟರ್ ವೃತ್ತಿಯಲ್ಲಿರೋರು ನನಗೆ ನಾಟಕದ ಗೀಳು ಹಚ್ಚಿದ್ದು ಹೈಸ್ಕೂಲಿಂದನೇ. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆನಕಾ ತಂಡದಲ್ಲಿ ನಾನು ಬಹಳ ವರ್ಷ, ಅಂದರೆ 5-6 ವರ್ಷ ತರಬೇತಿ ಪಡೆದೆ. ಸೊ ನಾಟಕಗಳನ್ನು ಮಾಡಿದ್ದೇನೆ ಅಲ್ಲಿ. ಸೊ ಇದಾದಮೇಲೆ ಸ್ವಲ್ಪ ಒಂದು 4-5 ವರ್ಷ ಮಿಡ್ಲ್ ಈಸ್ಟ್ಗೆ ಹೋದಾಗ ನಿಂತು ಹೋಗ್ಬಿಡ್ತು ಕನ್ನಡ ನಾಟಕ. ಸೊ ಯಾಕೆಂದರೆ ಅಲ್ಲೆಲ್ಲ ನಾಟಕಗಳಿಗೆ ಅಷ್ಟು ಉತ್ತೇಜನ ಇರಲಿಲ್ಲ. ಯಾವಾಗ ನಾನು ಅಮೆರಿಕ ಹೋದ್ನೋ ಅಲ್ಲಿ ಕನ್ನಡಿಗರು ಬಹಳ ಕನ್ನಡ ಅಭಿಮಾನ ಇಟ್ಕೊಂಡು ನಾಟಕಗಳನ್ನು ಮಾಡ್ತಾಯಿದ್ರು, ಈ ಫಂಕ್ಷನ್ಗಳು ಮಾಡ್ತಾಯಿದ್ರು. ಅವಾಗ ಅನ್ನಿಸ್ತು ನನ್ನ ನಾಟಕಗಳು ಯಾಕೆ ಇನ್ನೂ ಸ್ವಲ್ಪ ಬೆಂಕಿ ಹಚ್ಚಬಾರ್ದು ಅಂತ. ಸೊ ಅದನ್ನು ಹಚ್ಕೊಂಡು ಅಲ್ಲಿ ಒಂದು ನಾಟಕ ತಂಡವನ್ನು ತಯಾರು ಮಾಡಿದ್ದೇನೆ. ಇದು ಲಂಕಿಗೆ ಹೋಗಿ ಹನುಮಂತ ಮಾಡಿದ ಹಾಗೆ ನೀವು ಇಲ್ಲಿಂದ ಅಲ್ಲಿಗೆ ಕಿಚ್ಚನ್ನು ಹಚ್ಕೊಂಡು ಹೋಗಿದ್ರಿ. ಅದು ಇಷ್ಟು ಜನರ ತಂಡವನ್ನು, ದೊಡ್ಡ ತಂಡವನ್ನು ಬೆಳೆಸಿದಿರಿ. ಬಟ್ ಇನಿಷಿಯಲಿ ನಿಮಗೆ ನಾಟಕವನ್ನು ಮಾಡಬೇಕು ಅಂತ ಗೀಡು ಹುಟ್ಟಿದ್ದು ಹೌದು, ಆದರೆ ನಿಮ್ಗೆ ಸಿಕ್ಕಂತಹ ಸಪೋರ್ಟ್ ಹೇಗಿತ್ತು ಅಂತ? ಅಲ್ಲಿ ಅಮೇರಿಕದಲ್ಲಿ ನನಗೆ ಸಿಕ್ಕ ಸಪೋರ್ಟು ಭಾಳ ಚೆನ್ನಾಗಿತ್ತು. ಅಲ್ಲಿ ನಾಟಕ ನಡೀತಿರ್ಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ನಡೀತಾ ಇತ್ತು. ಆದರೆ ಒಂದು ಸುಸಜ್ಜಿತವಾಗಿ ಒಂದು ಒಳ್ಳೆ ನಾಟಕಗಳನ್ನು ತಗೊಂಡು ಇಲ್ಲಿನ ತಂತ್ರಗಳನ್ನು ಅಲ್ಲಿ ಉಪಯೋಗಿಸಿ, ಬೆಳಕಿನ ತಂತ್ರವಾಗಲಿ ಅಥವಾ ಸ್ಟೇಜ್ ಮೇಲಿನ ಪ್ರಾಪ್ಸ್ ಆಗಲಿ ಅದನ್ನು ಉಪಯೋಗಿಸುವಂಥ ತಂತ್ರಗಳು ಕಡಿಮೆ ಇದ್ದು, ಅಂತಹ ತಂತ್ರಗಳನ್ನು ನಾನು ಕಲ್ತಿದ್ದೆ ಬೆನಕಾಯಿಂದ. ಸೊ ಅದನ್ನು ಯಾತಕ್ಕೆ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಾಡಿದ ನಾಟಕಗಳನ್ನು ತೊಗೊಂಡು ಹೋಗಿ ಅಲ್ಲಿ ನಾನು ಮಾಡಿಸಿದೆ. ಮೊದಲನೇ ತಗೊಂಡಿದ್ದ ನಾಟಕ ಅಂತಂದರೆ ಜೋಕುಮಾರ್ ಸ್ವಾಮಿ ನಾಟಕ. ಅದು ದೊಡ್ಡ ನಾಟಕನೇ. ಅದು ದೊಡ್ಡ ಒಂದು 26 ಜನ ಆರ್ಟಿಸ್ಟ್ಗಳಿದ್ದರು, ಅದರಲ್ಲಿ ಒಂದು 15 ಜನ ಸಂಗೀತಗಾರರಿದ್ದರು. ಅಂಥ ನಾಟಕನ ತೊಗೊಂಡು ಎಲ್ರಿಗೂ ಭಾಳ ಇಂಟ್ರೆಸ್ಟ್ ಬರುವಂಥ ನಾಟಕ ಮಾಡಿಸಿದೆ. ಸೊ ಆವಾಗ ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಬಂತು. ಯಾಕೆಂದರೆ ಆ ಪ್ರೊಡಕ್ಷನ್ ಮಾಡೋದ್ವಲ್ಲ, ಆ ಪ್ರೊಡಕ್ಷನ್ ನೋಡಿ ಬಹಳ ಜನ ಬಹಳ ಮೆಚ್ಕೊಂಡ್ರು. ಅದರಿಂದ ಜನ ಅದನ್ನು ಬಂದು ನಾನು ನಾಟಕ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಾವೇನು ಮಾಡಿದೆ, ಓಕೆ ಇದು ಮಾಡಿಕೊಂಡು ನಾವು ಮುಂದುವರಿಸ್ಬೋದು ಅಂತ ಸ್ಫೂರ್ತಿ ಸಿಕ್ಕಿದಾಗ. ಹೌದು, ಓಕೆ. ಸೊ ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದು ಡಾಕ್ಟರ್ ಜಗನ್ನಾಥ್ ಅವರು, ಸೊ ಆದರೆ ನಾಟಕದ ಗೀಳು ಬಿಡಲಿಲ್ಲ, ಹಾಗಾಗಿ ವಲ್ಲೀಶ್ ಅವ್ರ ಜೊತೆ ಸೇರ್ಕೊಂಡ್ರಿ. ಸೊ ಈ ರಂಗಧ್ವನಿಯ ನಿಮ್ಮ ಸಂಘ ಆರಂಭ ಆಗಿದ್ದು ಹೇಗೆ ಅಂತ? 2003ರಲ್ಲಿ ನಾವೊಂದಷ್ಟು ಜನ ಫ್ರೆಂಡ್ಸ್, ಲೈಕ್ ಮೈಂಡೆಡ್ ಪೀಪಲ್ ಐ ಶುಡ್ ಸೇ, ಅವ್ರು ಏನು ಮಾಡಿದ್ವಿ ಅಂದರೆ ಒಟ್ಟಿಗೆ ಕೂತ್ಕೊಂಡು ಏನೋ ಅದ್ರ ಹಿಂದಿನ ನಾಟಕಗಳು ಮಾಡ್ತಾಯಿದ್ವಿ, ಬಟ್ ಒಂದು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ನಾವು ವಿ ವಿಲ್ ಪುಟ್ ಇಟ್ ಇನ್ ಎ ಗುಡ್ ಚೌಕಟ್ಟು ಅಥವಾ ಫ್ರೇಮ್ ವರ್ಕಲ್ಲಿ ಮಾಡೋಣ. ಹೌ ವಿ ಕ್ಯಾನ್ ಬ್ರಿಂಗ್ ರಂಗದ ಎಕ್ಸ್ಪೀರಿಯನ್ಸ್ ಕರ್ನಾಟಕದಲ್ಲಿ ಯಾವ ಥರ ಆಗುತ್ತೆ, ಅಮೇರಿಕಾದ ಆಡಿಯನ್ಸ್ಗೂ ಕೂಡ ಕೊಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವು. ದೆನ್ ವಿ ಸೆಡ್ ಏನೋ ಒಂದು ಎಕ್ಸ್ಪೆರಿಮೆಂಟಲ್ ಟೈಪ್ ಯಾವುದನ್ನ ಮಾಡೋಣ, ಯಾವುದನ್ನ ಒಂದು ಕಾಮಿಡಿ ಟೈಪ್ ಮಾಡೋಣ, ವಿಚ್ ಈಸ್ ವೆರಿ ಕರೆಂಟ್ ಆ್ಯಂಡ್ ವಿಚ್ ಈಸ್ ಎವ್ರಿಬಡಿ ಲೈಕ್ಸ್ ಇಟ್ ಅಂತ. ಅದು ಒಂದು ವಲ್ಲೀಶ್ ಅವರೇ ನಾಟಕ ಬರೆದ್ರು, ಮೊದಲು ಯಮನ ನಾಟಕ ಬರೆದ್ರು. ಸೊ ಅದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಎಲ್ಲ ಇತ್ತು. ಸೊ ಬೇರೆ ಬೇರೆ ಸ್ಟೇಟಲ್ಲಿ ನಮ್ಮನ್ನು ಕರೆಯೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ವಿತ್ ಅವರ್ ಗ್ರೂಪ್ we had a more definition to our place, and then the people appreciated the whole package, you know, not the individuality of a person, but the entire package, how the rangad experience ಯಾವ ಥರ ತೋರಿಸ್ತಾ ಇದ್ದಾರೆ. ಅದೊಂಥರ ಕಿಚ್ಚು ಅಲ್ಲಿ ಬೆಂಕಿ ಥರನೇ ಆಯ್ತು ಅಲ್ಲಿ ನಿಜವಾಗ್ಲೂ. ಯಾಕೆ ಅಂದರೆ
ಅಲ್ಲಿ ಎಲ್ಲರಿಗೂ ಒಂದು ಇನ್ ದೇರ್ ಹಾರ್ಟ್ ನಾಟಕ ಮಾಡಬೇಕು ಅಂತ ಒಂದು ಹುಚ್ಚಿದ್ದೇ ಇರುತ್ತೆ. ಜೀವನೇ ಒಂದು ನಾಟಕ ರಂಗ. ಸೊ ಆ ವಿಷಯದಲ್ಲಿ ಅವ್ರಿಗೆ ಹಿಂಗೂ ಮಾಡ್ಬೋದು, ಈ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ ಐಡಿಯಾಗಳು ಬಂತು. ಸೊ ಇದೇ ಥರ ನಾವು ಕಂಬೈನ್ ಮಾಡಿಕೊಂಡು ಒಂದಲ್ಲ ಒಂದು ನಾಟಕದಲ್ಲಿ ಮುಗಿಸ್ಕೊಂಡು ಮಾಡ್ತಾ ಇದ್ದೇವೆ. ಎಷ್ಟಾಯ್ತು? ಡಬಲ್ ಮೀಟ್ರಾ? ಸರ್ ದುಡ್ಡುಗೋಸ್ಕರ ಏನು ಮಾಡಲಿಲ್ಲ ಸರ್, ಅವ್ರ ಜೀವ ಉಳಿಸಿದ್ದೀನಿ ಅಷ್ಟೇ. ಹೋಗಿ ಹೋಗಿ ಸರ್, ನಾನು ಬರ್ತೀನಿ ಸರ್, ನಾನು ಮನೆಗೆ ಹೋಗ್ತೀನಿ ಸರ್. ಮನೆ? ನಿನ್ ಮನೆಯಲ್ಲಿದ ಸರ್? ಅದೇ ಅವೆನ್ಯೂ ರೋಡ್ ಇದೆ ಸರ್. ಅವೆನ್ಯೂ ರೋಡ್? ಈ ಕತ್ಲ ಈ ರಾತ್ರಿಲಿ ಯಾಕೆ ಹೋಗ್ಬೇಕು? ನಾ ಇಲ್ಲೇ ಇದ್ಬೇಡ ಇವತ್ತು ರಾತ್ರಿ. ಯಾಕೆ ಅಂದ್ರೆ ನಾನು ಹೇಳ್ದೆ ಅದಕ್ಕೆ. ಡು ಯು ಅಂಡರ್ಸ್ಟ್ಯಾಂಡ್? ಗುರ್ತು ಪರಿಚಯ ಇರೋರ್ನೆಲ್ಲ ನನ್ನ ಮನೇಲಿ ಇಟ್ಕೊಂಡು ರೂಢಿ ಇಲ್ಲ ನನಗೆ. ನೋಡ, ಅಲ್ಲಿ ಗೆಸ್ಟ್ ರೂಮ್ ಇದೆ, ಅಲ್ಲಿ ಹೋಗಿ ಮಲ್ಕೋ ಇದೆ ಅಲ್ಲಿ. ಗುಡ್ ನೈಟ್ ಸರ್. ಬೆಳಗ್ಗೆ ನೋಡೋಣ. ಗುಡ್ ನೈಟ್ ಸರ್. ಗುಡ್ ನೈಟ್. ನಿಮ್ಮ ಗ್ರೂಪೇ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನನಗಂತ. ಯಾಕಂದ್ರೆ ಸೋಮಶೇಖರ್ ಅವರು ಹಣಕಾಸು ಉದ್ಯಮಿ, ಅಂದ್ರೆ ಯಾವಾಗಲೂ ಲೆಕ್ಕಾಚಾರದಲ್ಲಿ ಇರುವಂಥವ್ರು ಹೆಂಗೆ ಈ ಡೈಲಾಗ್ ಲೆಕ್ಕಾಚಾರಕ್ಕೆ ಬಂದ್ರಿ ಅಂತ. ಅದೇ ವಲೀಶ ಹೇಳ್ದ ಕಂಪ್ಯೂಟರ್ ವೃತ್ತಿನವ್ರು ಮಾತ್ರ ಅಮೇರಿಕಾಗೆ ಹೋದ್ರು ಅಂತ. ನಾನೊಬ್ಬನೇ ಆರ್ಟ್ ಗಾಯ್ ಔಟ್ ದೇರ್, ನಾನೊಬ್ಬನೇ ಫೈನಾನ್ಷಿಯಲ್ ಇಂಡಸ್ಟ್ರಿನಲ್ಲಿ ಇರೋನು. ಸೊ ನಾನು ಬೇರೆಯವ್ರ ಹಣ ಲೆಕ್ಕ ಹಾಕ್ತೀನಿ, ನನ್ನ ಹಣ ಇಲ್ಲ, ಬೇರೆಯವ್ರದ್ದೇ ಹಾಕೋದ್ರಿಂದ ಪರವಾಗಿಲ್ಲ, ಎಲ್ಲ ನನ್ನ ಜೊತೆ ಸಹಕಾರ ಇರೋದ್ರಿಂದ ಪರವಾಗಿಲ್ಲ ನೋಡಿ. ಈ ನಾಟಕ ಅದೇ ಬೆಂಗಳೂರಿನಲ್ಲಿ ನಮ್ಮ ಅಣ್ಣ ತುಂಬ ಬ್ಯಾಕ್ ಸ್ಟೇಜಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದ. ಸೊ ನಾನು ನಟರಂಗದಲ್ಲಿ ತುಂಬ ನಾಟಕ ಮಾಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ಅದರದ್ದು ಏನು ಅಂತ ಗೊತ್ತಿತ್ತು. ಆಮೇಲೆ ಸಣ್ಣ ಪುಟ್ಟಕ್ಕೆ ನಾಟಕಗಳು ಮಾಡ್ತಾಯಿದ್ವಿ, ಏನು ಅಷ್ಟೇನು ಚೆನ್ನಾಗೂ ಮಾಡ್ತಾ ಇರಲಿಲ್ಲ. ಬಂದ ವಲ್ಲೀಶ ನಮ್ಮನ್ನೆಲ್ಲ ಹೇಳ್ಕೊಂಡ, ಮಾಡೋಣ ನಾಟಕ ಅಂತಂದ, ಚೆನ್ನಾಗಿತ್ತು. ಆಮೇಲೆ ನನಗೇನು ಮಾಡ್ದೆ ಅಂತಂದರೆ ಕೃಷ್ಣನ ಪಾತ್ರ ಕೊಟ್ಟ. ನಾನೇನು ಅಂದ್ಕೊಂಡಿದ್ದೆ ಕೃಷ್ಣ ನಿಜ ಜೀವನದಲ್ಲೂ ಏನೋ ಆಗುತ್ತೇನೋ ಅಂದ್ಬಿಟ್ಟು ಪಾತ್ರ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇಲ್ಲ, ಏನಾಗಲಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಾಯ್ತು. ಏನಂದರೆ ತುಂಬ ಉತ್ತೇಜನ ಕೊಟ್ಟ. ಏನಂದರೆ ನನ್ನ ವಲೀಶನ ಜೊತೆ ನಾಟಕ ಮಾಡೋದು ಸುಲಭ ಏನು ಅಂತಂದರೆ, ಎಷ್ಟು ಮುಂಚೆ ತಪ್ಪು ಮಾಡಿದ್ರು ಎಷ್ಟು ಬೈತಾನೆ ತುಂಬ ಚೆನ್ನಾಗಿ, ಬೈಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾನೆ. ಅದರಿಂದ ವಿ ಲರ್ನ್ಡ್ ಅ ಲಾಟ್ ಇನ್ ದಿ ಬಾರ್ಗೇನ್. ತುಂಬ ಕಲ್ತ್ಕೊಂಡ್ವಿ. ಹೋಪ್ಫುಲಿ ವಿ ಹ್ಯಾವ್ ಇಂಪ್ರೂವ್ಡ್ ಫ್ರಮ್ ಡೇ 1 to now. ಸೊ that's what helped us in the long run. ಸೊ ಆ ಕಿಚ್ಚು ಹೊತ್ಕೊಂಡಿದ್ದು ಬಿಡಕ್ಕಾಗಲ್ಲ. ಇದು ಅಡಿಕ್ಷನ್. ಅದು ಏನಂದರೆ ದಿನಾದೇನೆ ಏನಂದರೆ ಇದು ನಾಟಕ ಮಾಡ್ತೀವಿ, ಮೋರ್ ದೆನ್ ದಟ್ ದಿ ಪ್ರಾಸೆಸ್ ಆಫ್ ದಿ ನಾಟಕ. ದಿನದಲ್ಲಿ ಹೋಗಿ ಅಲ್ಲಿ ನಾಟಕ ಮಾಡಿ, ಅಲ್ಲಿ ಬ್ರೇಕ್ಫಾಸ್ಟ್ ತಿಂದು ಲಂಚ್ ಮಾಡಿ, ಹೌ ವಿ ವೆಂಟ್ ಥ್ರೂ ಫ್ರಮ್ ತಪ್ಪು ಡೈಲಾಗಿಂದ ಕೊನೆವರೆಗೂ ಹೆಂಗೆ ಬಂತು ಅಂತ ತುಂಬ ಚೆನ್ನಾಗಿದೆ. ಸೊ ದಟ್ಸ್ ವಾಟ್ ವಿ ಆರ್ ಎಂಜಾಯಿಂಗ್ ಮೋಸ್ಟ್ ರೈಟ್ ನೌ. ವಂಡರ್ಫುಲ್. ಓಕೆ, ಸೊ ದ ಲೇಡಿ ಇನ್ ಯೋರ್ ಗ್ರೂಪ್, ಎಸ್, ಡಾಕ್ಟರ್ ಕವಿತಾ. ಸೊ ಕವಿತಾ, ನೀವು ಸಾಕಷ್ಟು ಈ ಪೇಷಂಟ್ಸ್ಗಳಿಗೆಲ್ಲ ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದೇ ಅಡಿಕ್ಷನ್ ಅಂತ ಎಲ್ಲಾ ರೀತಿಯವರು ಬರ್ತಿರ್ತಾರೆ. ಸೊ ಬಟ್ ನೀವು ಈ ರೀತಿ ಅಡಿಕ್ಷನ್ಗೆ ಹೆಂಗೆ ಅಂತ, ನಾಟಕದ ಗೀಳೆ ಹೆಂಗೆ ಹತ್ಕೊಂತು ನಿಮಗೆ? ಮೊದಲಿಂದ ಇತ್ತಾ ಆಸಕ್ತಿ? ಮೊದಲಿಂದ ಏನೂ ಇರಲಿಲ್ಲ, ಆದರೆ ಐ ಕಮ್ ಫ್ರಮ್ ಅ ಬ್ಯಾಕ್ಗ್ರೌಂಡ್. ನಮ್ಮ ತಂದೆ ಫಿಲ್ಮ್ ಪ್ರೊಡ್ಯೂಸರು, ಸೊ ಐ ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು ಇಟ್. BS ಸೋಮಸುಂದರ್ ಅಂತ ಚಿಕ್ಕವಳಿರೋಗ ಅದು ಐ ವಾಸ್ ಎಕ್ಸ್ಪೋಸ್ ಟು ದ್ಯಾಟ್. ಬಟ್ ನಮ್ಮ ತಂದೆ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮನ್ನು ಎಜುಕೇಷನ್ಗೆ ಹಾಕಿದ್ರು. ಐ ನೆವರ್ ಥಾಟ್ ಐ ವುಡ್ ಆ್ಯಕ್ಟ್ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಮಕ್ಕಳಾದ ಮೇಲೆ ನಮಗೆ ನಮ್ಮ ಕನ್ನಡದ ಕಲ್ಚರು, ಸಂಸ್ಕೃತಿ ಕಲಿಸ್ಬೇಕು ಅನ್ನೋದು ಒಂದು ಇದ್ದಿದ್ದರಿಂದ ನಾವೆಲ್ಲ ಕನ್ನಡ ಸಂಘ ಮಾಡಿ ಅದರಲ್ಲಿ ಭಾಗವಹಿಸ್ತಿದ್ವಿ. ಚಿಕ್ಕ ಪುಟ್ಟ ಹಾಡುಗಳು ಆ ಥರ ಮಾಡ್ತಾಯಿದ್ವಿ. ನಾಟಕ ಅಂತ ಮಾಡಿದ್ದು 5 ವರ್ಷದ ಹಿಂದೆನೇ. ಇನ್ನೊಂದು ಗ್ರೂಪಿನಲ್ಲಿ ಮಾಡ್ತಾ ಇದ್ದೆ ನಾನು. 1-2-3 ಗೀತ ನಾಟಕಗಳು ಮಾಡಿದ್ವಿ, ಡ್ಯಾನ್ಸ್ ನಾಟಕಗಳು. ವಲೀಶ್ ಅವ್ರ ಜೊತೆ ಮಾಡಿದ್ದು 5 ವರ್ಷದ ಹಿಂದೆನೇ. ಜೋಕುಮಾರಸ್ವಾಮಿ ಮಾಡಿದ್ವಿ ಫಸ್ಟು. ಅದಾದಮೇಲೆ ಸ್ವಲ್ಪನೇ ಟೈಮ್ ಮಾಡಿಕೊಂಡು, ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಮೇಕಿಂಗ್ ಆಫ್ ಅಂತ ಸೋಮವ್ರು ಹೇಳಿದ್ರು, ಹಾಗೆ ಇಟ್ಸ್ ಅನ್ ಎಂಟೈರ್ ಡೇಸ್ ಪ್ರಾಸೆಸ್ಸು. ಸೊ ಟೈಮ್ ಮಾಡಿಕೊಂಡು ಆಗೋದಾದರೆ ಎಸ್ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಹೀಗೆ ಒಂದು ನಾಟಕದಿಂದ ಇನ್ನೊಂದು ನಾಟಕ, ಹಾಗೆ 5 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಬಟ್ ವಲ್ಲೀಶ್ ಅವರು ಎಲ್ಲ ಡಿಫ್ರೆಂಟ್ ಪ್ರೊಫೆಷನ್ ಅವರು. ಮೇಡಮ್ ಹೇಳ್ದಂಗೆನೆ ಅವ್ರವ್ರಿಗೆ ಅವ್ರದ್ದೇ ಅಂತ ಕೆಲಸಗಳಿರುತ್ತೆ, ಕೆಲಸಗಳನ್ನ ಬಿಟ್ಟು ನಾಟಕವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದ್ರ ನಡುವೆ ಸಮಯ ಮಾಡಿಕೊಂಡು ಎಲ್ಲ ವೃತ್ತಿಯಲ್ಲಿರೋನ ಸೇರಿಸ್ಕೊಂಡು ನಾಟಕ ಮಾಡೋದು, ಒಬ್ಬ ಕೇಳ್ತಾರೆ ಇದು ಭಾಳ ದೊಡ್ಡ ಚಾಲೆಂಜ್ ಅನ್ಸುತ್ತೆ ಅಂತ, ಭಾಳ ಕಷ್ಟಪಟ್ಟಿರ್ತೀರಿ. ಅದು ಒಂದೇ ಚಾಲೆಂಜ್ ಅಲ್ಲ. ನನ್ನ ವೃತ್ತಿ ನೀವು ಕೇಳಿದ್ರೆ ಇನ್ನೂ ಏನೋ ಹೇಳ್ತೀರಾ. ನಾನು ವಾರಕ್ಕೆ 4 ದಿನ ನಾನು ಟ್ರಾವೆಲ್ ಮಾಡ್ತೀನಿ, ಇನ್ನು 2 ದಿನ ಅಲ್ಲಿರ್ತೀನಿ, ಆಯ್ತಾ. ಸೊ ನಾನು ಇಂಥದ್ರಲ್ಲಿ 2 ದಿನ ನಾಟಕನೇ ಮಾಡಿಸ್ತಿರ್ತೀನಿ. ಸೊ 4 ದಿನ ಊರಿಂದ ಹೊರಗಡೆ, ಅಂದರೆ ಲಾಸ್ ಏಂಜಲಸ್ಸಿಂದ ಶಿಕಾಗೋ, ನ್ಯೂಯಾರ್ಕ್ ಆ ಕಡೆ ಓಡಾಡ್ತಿರ್ತೀನಿ. ಸೊ ನಮ್ಮಲ್ಲಿ ಹೇಗೆ ಕಾನ್ಸೆಪ್ಟ್ ಅಂತಂದರೆ, ಫಸ್ಟು ಡೈಲಾಗ್ಗಳನ್ನು ಫೋನಲ್ಲಿ ಮಾತಾಡ್ಕೊಂಡ್ಬಿಡ್ತೀವಿ.
ಎಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ. ಸೊ ಅದಾದ ನಂತರ ಬಂದು ವಾರಾಂತ್ಯದಲ್ಲಿ ಬಂದಾಗ ಸೇರ್ಕೋತೀವಿ. ಅದು ನೀವು ಹೇಳ್ದಂಗೆ ಇಟ್ ಇಸ್ ರಿಯಲಿ ಎ ಚಾಲೆಂಜ್. ನಮ್ಮ ಲಾಸ್ ಆಂಜಲಸ್ ಅಂದ್ಬಿಟ್ರೆ ಒಂದು ಊರಿಂದ ಒಂದು ಊರಿಗೆ ನಾವು ಡಿಸ್ಟೆನ್ಸ್ನ ಮೈಲಿಗಳೆಲ್ಲ ಅಳತೆ ಮಾಡಲ್ಲ ಅಥವಾ ಕಿಲೋಮೀಟ್ರಲ್ಲಿ ಅಳತೆ ಮಾಡಲ್ಲ. ನಾವು ಮಾಡೋದು ನಿಮ್ದು ಇಲ್ಲಿಂದ ಎಷ್ಟು ದೂರ ಇದೆಯಪ್ಪ ಅಂದರೆ 1 hour ಡ್ರೈವು, ಹಿಂದೆಷ್ಟು ದೂರ 1.5 hour ಡ್ರೈವು, ನಿಮ್ದೆಷ್ಟು 1/2 hour ಡ್ರೈವು, ಈ ರೀತಿ ಡ್ರೈವು ಎಷ್ಟಾಗುತ್ತೆ ಆ ಥರ ಮಾತಾಡ್ಕೊತೀವಿ. ಸೊ ಹಾಗೆ ಕಡಿಮೆ ಅನಿಸ್ಬೋದು ಅಂತ ಮೈಲಿಗಳು ಹೇಳ್ಬಿಟ್ರೆ ಲೆಕ್ಕ. ಸೊ ಆ ರೀತಿ ನಾವು ಎಲ್ಲರನ್ನೂ ಸೇರಿಸ್ಕೊಂಡು ಇದು 4 ಜನ ನಾವು ಪ್ರೊಫೆಷನ್ಸ್ ಬರೀ ಸ್ಯಾಂಪಲ್ ಅಷ್ಟೇ, ಎಲ್ಲ ಪ್ರೊಫೆಷನ್ನವರು ಇದ್ದಾರೆ ನಮ್ಮಲ್ಲಿ. ಸೊ ನಮ್ಮದು 26 ಜನ ತಂಡ ಇದೆ. 26 ಜನನೂ ಒಂದು ಡಿಫ್ರೆಂಟ್ ಅಟ್ಲೀಸ್ಟ್ ಒಂದು 15 ಥರವಾದಂತಹ ಒಂದು ಪ್ರೊಫೆಷನ್ಸ್ ಸಿಗುತ್ತೆ ಅದರಲ್ಲಿ. ಇದು ಪ್ರೊಫೆಷನ್ ಮುಖ್ಯ ಅಲ್ಲ ನಮಗೆ. ಪ್ರೊಫೆಷನ್ ಇದು ಏನಂದರೆ ಈ ಗೀಳು ಇಂಪಾರ್ಟೆಂಟ್. ಓಕೆ, ಸೊ ಈ ಗೀಳ್ ಬಗ್ಗೆ ಇನ್ನಷ್ಟು ಮಾತನಾಡೋದು ಬಾಕಿ ಇದೆ. ನಿಜಕ್ಕೂ ಈ ರಂಗಧ್ವನಿಯ ತಂಡ ರಂಗಾಗಿದೆ ಅಂತಲೇ ಹೇಳಬೇಕು. ಬೇರೆ ಬೇರೆ ವೃತ್ತಿಯಲ್ಲಿರೋರು ಒಂದಾಗಿ ನಾಟಕದ ಗೀಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.